ಅಥವಾ ಸ್ಟಾರ್ ಹಾಕ್ರಿ. ಹಿಂಗೊಂದು ಜಮ್ಮು ಕಾಶ್ಮೀರ ಸ್ಟಾರ್ ಹಾಕ್ರಿ. ದಿಯು ದಾಮನ್ ದಾದರ್ ನಗರ್ ಹವೇಲಿ ಇದನ್ನು ಸ್ಟಾರ್ ಹಾಕ್ರಿ. ದಿಯು ದಾಮನ್ ದಾದರ್ ನಗರ್ ಹವೇಲಿ. ಮತ್ತೆ ಯಾವ್ಯಾವ ಹೇಳ. ಚಂಡೀಗಢ ಸ್ಟಾರ್ ಹಾಕ್ರಿ. ಚಂಡೀಗಢ. ನವದೆಹಲಿ ಸ್ಟಾರ್ ಹಾಕ್ರಿ. ನವದೆಹಲಿ. ಮತ್ತ ಲಕ್ಷದ್ವೀಪ. ಲಕ್ಷದ್ವೀಪ ಆಗನ ಯಾವದ್ರಿ? ಪುದುಚೇರಿ. ಪುದುಚೇರಿ ಆಗನ ರೀ ಅಂಡಮಾನ್ ಐತೆ ಸ್ಟಾರ್ ಹಾಕ್ರಿ. ಎಲ್ಲ ಬರ್ಸ್ತೀನಿ. ಟೋಟಲ್ ಎಷ್ಟು ಕೇಂದ್ರ ಆಡಳಿತದವ? ಲಡಾಖ್ದೊಳಗೆ ರಾಜಧಾನಿಗಳು ಬರ್ದಾರ ಇಲ್ಲ ನೋಡ್ರಿ ನೋಡೋಣ. ಅವೇ ಅದಾವ್ರಿ. ಲೇಹ ಒಂದೇ ಅದ್ರಿ. ಕಾರ್ಗಿಲ್ ಬರ್ದಿಲ್ಲ. ನಿನ್ನೆ ಈಚೆ ಕಡೆ ಬರ್ಸಿನ ಇಲ್ಲ ನೋಡ್ರಿ. ಲೇಹ ಚಳಿಗಾಲ ಮಳೆಗಾಲ. ಹಾ ಬರ್ರಿ. ಲೇಹದ ಮುಂದೆ ಬೇಸಿಗೆ ಐತೆ ಬರೀರಿ. ನಿನ್ನೆ ಬರ್ದೋದಿಲ್ಲ ಎಷ್ಟು ನೋಡ್ರಿ. ಅಲ್ಲೇ ಪಕ್ಕದ ಪೇಜ್ನಾಗ ಅದ. ಲಡಾಖ್ ಲಾಸ್ಟ್ ಅದೇ ಅದ ನೋಡ್ರಿ. ಲಡಾಖದ 2 ರಾಜಧಾನಿಗಳು ಬರೀರಿ ಮ್ಯಾಪ್ನಾಗ. ಮ್ಯಾಪ್ನಾಗ 2 ರಾಜಧಾನಿಗಳು ಬರೀರಿ. ಈಚೆ ಕಡೆ ಲಿಸ್ಟ್ ನಿನ್ನೆ ಬರ್ಸಿ ನೋಡ್ರಿ. ಲಡಾಖ್ 2 ಅದಾವ ನೋಡ್ರಿ. ಹುಡುಕ್ಯಾರ ಸಿಕ್ಕೋ ಇಲ್ಲ ರೀ. ಆ ನಂತರ ನೆಕ್ಸ್ಟ್ ಇನ್ನು ಅಂಡಮಾನ್ ನಿಕೋಬಾರದ ರಾಜಧಾನಿ ಅದಲ್ರಿ, ಅದು ಚೇಂಜ್ ಮಾಡಿ ಬರ್ರಿ ನೀವೇ. ಶ್ರೀ ವಿಜಯಪುರಂ. ಶ್ರೀ ವಿಜಯಪುರಂ ಚೇಂಜ್ ಮಾಡಿ ಅದಕ್ಕೆ ಶ್ರೀ ವಿಜಯಪುರಂ. ನೆಕ್ಸ್ಟ್ ಬರದ್ರಿ ದೊಡ್ಡದಾದ ಕೇಂದ್ರಾಡಳಿತ ಅಂತ ಹೇಳಿ ಅಲ್ಲೇ ಬರೀರಿ. ಅದ ಪಕ್ಕದ ಲಡಾಖ್ ದೊಡ್ಡದಾದ ಕೇಂದ್ರಾಡಳಿತ ಡೇಟ್ ಬರೀಬೇಕು. ದೊಡ್ಡದಾದ ಕೇಂದ್ರಾಡಳಿತ. ನೆಕ್ಸ್ಟ್ ಹಾಂಗ್ಕಾಂಗ್ ಬರಿತೀರಿ ಬರೀ. ಇಲ್ಲ ರೀ ಒಟ್ಟು ಒಂಚೂರು ಅನ್ಕೋಬಾರ್ದು. ಹಿಂಗೆ ಸ್ಟ್ರೇಟ್ ಇರ್ಬೇಕು. ನೆಕ್ಸ್ಟ್ ಲಕ್ಷದ್ವೀಪ ಚಿಕ್ಕದಾದ ಕೇಂದ್ರಾಡಳಿತ. ಸ್ಮಾಲೆಸ್ಟ್ ಚಿಕ್ಕದಾದ ಕೇಂದ್ರಾಡಳಿತ. ನೆಕ್ಸ್ಟ್ ಬರದ್ರಿ ಅಲ್ಲೇ ಹೆಚ್ಚು ಸಾಕ್ಷರತೆ. ಲಕ್ಷದ್ವೀಪಕ್ಕೆ ಬರೀ ಹೆಚ್ಚು ಸಾಕ್ಷರತೆ ಹೊಂದಿರುವುದರಿ. ಇದು ಹೆಚ್ಚು ಸಾಕ್ಷರತೆ. ದೆಹಲಿಯಲ್ಲಿ ಅದ ನೋಡ್ರಿ ಹೆಚ್ಚು ಜನಸಾಂದ್ರತೆ. ಗೆರಿ ಹೊಡೆದು ಹೊರ ತಂದು ಬರೀ ಚೀನಾದ ಹೆಚ್ಚು ಜನಸಾಂದ್ರತೆ. ಹೆಚ್ಚು ಜನಸಾಂದ್ರತೆ ಆಯ್ತ್ರೆ. ಚಂಡೀಗಢ ಎಲ್ಲದ ನೋಡ್ರಿ ಅದಕ್ಕೆ ಹೊರ ತಂದು ಬರೀ ನಿರ್ಮಾತೃ. ಚಂಡೀಗಢದ ನಿರ್ಮಾತೃ ಲೀ ಕಾರ್ಬ್ಯೂಜಿಯರ್. ಲೀ ಕಾರ್ಬ್ಯೂಜಿಯರ್ ಫ್ರಾನ್ಸ್ ದೇಶ. ಲೀ ಕಾರ್ಬ್ಯೂಜಿಯರ್ ನಿರ್ಮಾತೃ. ನಿರ್ಮಾತೃ ಯಾರ್ರೀ? ಲೀ ಕಾರ್ಬ್ಯೂಜಿಯರ್. ಪುದುಚೇರಿ ಎಲ್ಲದ? ಅಲ್ಲಿ ಗಿಂಗಿ ನದಿ ಅಂತ ಹೇಳ್ಬೇಕು. ಗಿಂಗಿ ನದಿ. ಶ್ರೀ ವಿಜಯಪುರಂ ಎಲ್ಲದ ನೋಡ್ರಿ. ಅದು ಯಾವ ಅಂಡಮಾನದಲ್ಲೇನು? ಉತ್ತರನೋ ಮಧ್ಯನೋ ದಕ್ಷಿಣನೋ ಅಥವಾ ಲಿಟಲ್? ದಕ್ಷಿಣದ ಅಂಡಮಾನ್. ಬೇಕೆಲ್ಲ ಬರೀ ಸೌತ್ ಅಂಡಮಾನ್. ಇಂಗ್ಲಿಷ್ನ ಬರ್ಕೊಳ್ಳಿ. ಇಂಗ್ಲಿಷ್ನ ಸೌತ್ ಅಂಡಮಾನದ ಬರ್ತದೆ. ರಾಜಧಾನಿ ಯಾವ ಅಂಡಮಾನದ ಬರ್ತದ? ಸೌತ್ ಅಂಡಮಾನ್ ಐತ್ರೆ. ಇನ್ನ ಈ ಪುದುಚೇರಿ ಕೆಳಗ 1954 ಫ್ರೆಂಚರಿಂದ ಸ್ವತಂತ್ರ ಅಂತ ಹೇಳಿ. ಫ್ರೆಂಚರಿಂದ ಸ್ವತಂತ್ರ. ಫ್ರೆಂಚರಿಂದ ಸ್ವತಂತ್ರಗೊಂಡಿದೆ ಐತ್ರೆ. ನೆಕ್ಸ್ಟ್ ದಿಯು ದಾಮನ್ ದಾದರ್ ನಗರ್ ಹವೇಲಿ ಎಲ್ಲ ವಿಲೀನ ಆಗ್ಯಾವ. ಡೇಟ್ ಬರೀಬೇಕಲ್ರಿ. ಜನವರಿ 26, 2020. ಜನವರಿ 26, 2020 ಎಲ್ಲ 4 ಗಾಳೆ ಮಾಡಿ ಒಂದೇ ಮಾಡೋದು. ಅದ್ರ ಕ್ಯಾಪಿಟಲ್ ಯಾವ್ದು ನೋಡ್ರಿ. ನೋಡ್ರಿ ಅದ ಇಲ್ಲ ನೋಡ್ರಿ. ನೆಕ್ಸ್ಟ್ ಈ ಲಡಾಖಕ್ಕೆ ಬರೀ ಅಕ್ಟೋಬರ್ 30, 2019. 2019. ನೆಕ್ಸ್ಟ್ ಅವಾಗ ರಚನೆ ಹೇಗಿದ್ರಿ ಏನ? ಇದ್ರೊಳಗೆ ವಿಧಾನಸಭೆ ಹೊಂದಿದ ಕೇಂದ್ರಾಡಳಿತ ಹೇಳಿ. 1, 2, 3. 3 ಅಂದ್ರೆ ಯಾವಾಗ? ಎಲ್ಲಿ ಸ್ವಚ್ಛ ಜಾಗದ ಅಲ್ಲಿ ಬರೀಬೇಕು. ಸ್ವಚ್ಛ ಜಾಗ ಕೆಳಗದ ಇಲ್ಲ ರೀ. ಹೊಂದಿರುವ ಕೇಂದ್ರಾಡಳಿತಗಳು ವಿಧಾನಸಭೆ. ವಿಧಾನಸಭೆಯ ರಚನೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು.
ವಿಧಾನಸಭೆಯ ರಚನೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶಗಳು ಬರೀ 3. ಪುದುಚೇರಿ ಉದ್ದಕ್ಕೆ ಬರೀರಿ, ಒಂದರ ಮುಂದೆ ಒಂದು. ಪುದುಚೇರಿ ಕೋಮಾ ದೆಹಲಿ ಕೋಮಾ ಜಮ್ಮು ಮತ್ತು ಕಾಶ್ಮೀರ್ ಬರದ್ರಿ. ಲಕ್ಷದ್ವೀಪಕ್ಕೆ ಬರ್ಕೆಳ್ದ ಬರಿ. HC ಅಂದ್ರೆ ಏನು ಹೇಳಿ? ವೆರಿ ಗುಡ್. ಏನು ಅದ್ಭುತ ಜ್ಞಾನಿಗಳದ್ರಿ. ಬರ್ರಿ HC ಕೋಚಿ ಅಥವಾ ಎರ್ನಾಕುಲಂ ಅಂತಾರ ಅಷ್ಟೇ. ಪುದುಚೇರಿ ಕೆಳಗ HC ಚೆನ್ನೈ. ನೆಕ್ಸ್ಟ್ ದೀವ್ ದಾಮನ್ ದಾದರ್ ನಗರ್ ಹವೇಲಿ HC ಮುಂಬೈ. ಅಂಡಮಾನ್ ನಿಕೋಬಾರ್ ಹೇಳಿ. ವೆರಿ ಗುಡ್. ಮಾಡಿ ಹೊಸ ಮುತ್ತು ರತ್ನ ವಜ್ರ ವೈಡೂರ್ಯ ಕಬ್ಬು ನೀಡೋದು ನಾವು ಒಬ್ಬನೇ ನೋಡ್ತೀವಿ. ನವದೆಹಲಿನೇ ಅದ. ನವದೆಹಲಿ ಯಮುನಾ ನದಿ ಬರ್ಲಿಕ್ಕೆ ಸಾಧ್ಯ ಅದ ನೋಡ್ರಿ ನೋಡೋಣ. ಯಮುನಾ ನದಿ ಚಂಡೀಗಢನೇ ಅದ. ಇದಕ್ಕೆ ಬರೀ ಯಾವುದು? ಲಡಾಖಕ್ಕ HC ಶ್ರೀನಗರ್ ಮತ್ತು ಜಮ್ಮು. ಹೈಕೋರ್ಟ್ ಇಲ್ಲಿಗೆ ಬರ್ಬೇಕ್ರಿ ಅವರು. ನೆಕ್ಸ್ಟ್ ಇಲ್ಲಿ ತನ ಏನಾರ ಆಯ್ತು ಇಲ್ಲೂ. ಒಟ್ಟು ಟೋಟಲ್ ಕೇಂದ್ರಾಡಳಿತ ಏತಾವ್. ಈ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ನಿರ್ವಹಣೆ ಮಾಡುವವರು ಯಾರು? ಲೆಫ್ಟಿನೆಂಟ್. ಯಾರು ಅಪಾಯಿಂಟ್ ಮಾಡ್ತಾರೆ? ಬರ್ರಿ ಆಡಳಿತ ಅಧಿಕಾರಿ. ಆಡಳಿತ ಅಧಿಕಾರಿಗಳು ಲೆಫ್ಟಿನೆಂಟ್ ಗವರ್ನರ್. ಯಾರದಾರ ತಿಳಿನ್ರಿ? ಬರೀಲಿ ಏನ್ರಿ? ಲೆಫ್ಟಿನೆಂಟ್ ಗವರ್ನರ್. ನೆಕ್ಸ್ಟ್ ಏನ? ರಾಜ್ಯಸಭೆಗೆ ಪ್ರತಿನಿಧಿಗಳನ್ನು ಹೊಂದಿರುವುದು. ರಾಜ್ಯಸಭೆಗೆ ಸದಸ್ಯರನ್ನು ಕಳುಹಿಸುವುದು. 3 ಅದಾವ ಕೇಂದ್ರಾಡಳಿತ ರೀ. ರಾಜ್ಯಸಭೆಗೆ ಸದಸ್ಯರನ್ನು ಕಳುಹಿಸಿಕೊಡುವುದು. 3 ಕೇಂದ್ರಾಡಳಿತ ಪ್ರದೇಶ. ವಿಧಾನಸಭೆ ಯಾವ್ದಾವ? ಅವೇರಿ 3 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಯಾವ್ಯಾವ ಹೇಳಿ? ದೆಹಲಿ, ಪುದುಚೇರಿ, ಜಮ್ಮು ಮತ್ತು ನೆಕ್ಸ್ಟ್ ಅಲ್ಲೆಲ್ಲ ಜಾಗದ ಅಂತ ಬರ್ಲಿಕ್ಕೆ ಮಾತ್ರ ಹಿಂದಿನ ಪೇಜ್ ಎಡಕಿನ ಬಾಜು. ಎಡಕಂದ್ರೆ ಯಾವ? ಇವಾಗ ಪೇಜ್ ನಂಬರ್ ಈಗ ಇಟ್ಟು ತನ ಬರ್ದದ್ದು ಎಷ್ಟನೇ ಪೇಜ್? 24ನೇ ಪೇಜ್ನ ಜಾಗದ ಇಲ್ಲ ನೋಡಿ. ಅದಾನೋ ಇಲ್ಲೋ? ಬರ್ರಿ 22 ಅಲ್ಲ ರೀ, 24 ಪೇಜ್ ನಂಬರ್ 24ದಾಗ ಏನ್ ಬರಿಬೇಕಂದ್ರ ಹಳೆಯ ಕೇಂದ್ರಾಡಳಿತ ಪ್ರದೇಶಗಳು. ಮೊದಲು ಬೇರೆವಿದ್ದು, ಈ ಚೇಂಜ್ ಮಾಡಿದೆವು. ಮೊದಲು ಯಾವ್ಯಾವಿದ್ದು ಹೇಳ್ರಿ ನೋಡೋಣ. ಅರುಣಾಚಲ ಪ್ರದೇಶ ಇತ್ತು, ದಾದರ್ ನಗರ್ ಹವೇಲಿ, ದೀವ್ ದಾಮನ್ ಇದ್ದುದು ಗೋವಾ, ದಾಮನ್, ದೀವ್ ಕೂಡಿ ಒಂದಿತ್ತು. ಹಿಮಾಚಲ ಪ್ರದೇಶ ಇತ್ತು, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ ಇವೆಲ್ಲ ಮೊದಲು ಏನಿದ್ದು. ಈಗೇನಾಗ್ಯಾವ? ಬರ್ರಿ ಹಳೆಯ ಕೇಂದ್ರಾಡಳಿತ ಪ್ರದೇಶಗಳು. ಉದ್ದಕ್ಕೆ ಬರಿತೀರೇನು? ಬರ್ರಿ ಅರುಣಾಚಲ ಪ್ರದೇಶ, ಗೋವಾ, ಹಿಮಾಚಲ ಪ್ರದೇಶ. ಗೋವಾಗನ ಏನ್ ಬರೀರಿ? ಹಿಮಾಚಲ ಪ್ರದೇಶ. ಮ್ಯಾಪ್ದ ನೆನಪಿ ಬರ್ಬೇಕಾದ್ರೆ ಎಲ್ಲಿ ಅದ ಅನ್ನೋದು. ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ. ಇವೆಲ್ಲ ಮೊದಲು ಏನಿದ್ದು. ಈಗ ಕೇಂದ್ರಾಡಳಿತ ಪ್ರದೇಶ ಸ್ಥಾನ ಕಳ್ಕೊಂಡು ಏನಾಗಿವೆ? ಪ್ರಮೋಷನ್ ಆಗಿದೆ.
ಆಯ್ತ್ರೆ. ಫಸ್ಟ್ ಪೇಜ್ ತುಂಬ್ತ್ರೆ. ನೆಕ್ಸ್ಟ್ ಪ್ರತ್ಯೇಕವಾದ ಕಲ್ಚರಲ್ ಲ್ಯಾಂಗ್ವೇಜ್ ಹಿಂಗಿರ್ತಾವ್ರಿ. ನೆಕ್ಸ್ಟ್ ಪೇಜ್ ಹೊಳಸ ನೋಡೋಣ ಏನದ. ರಾಜ್ಯಗಳ ರಚನೆ ತಿಳಿದ ಇಲ್ಲ ರೀ. ಅವು ಒಟ್ಟು ನಿಮಗೆ ಯಾವ್ಯಾವ ಎಲ್ಲೆಲ್ಲಿ ಬರ್ತಾವ ಗೊತ್ತದ್ರೆ ಅದ್ರ ಪಕ್ಕದ ಏನದ. ಓಕೆ, ರಾಜ್ಯಗಳ ರಚನೆ ಇದ್ದಲ್ಲಿ ನೀವೇ ಬರಿಬಹುದಾ, ಏನ ಬರಿಬೇಕು? ನಾ ಮ್ಯಾಪ್ನ ಬರೀಲಿಲ್ಲ ಅಂದ್ರೂ ಇಲ್ಲೇ ಇದು ರಾಜ್ಯ ಬರ್ತದ ಅಂತ ಹೇಳಿ ಬರಿತೀರಿ ನೀವು? ಹಾ ರೀ, ನೋಡಣ ಆಮ್ಯಾಗ ಮತ್ ತಪ್ಪ ಬರ್ದ್ರೆ ಹೆಂಗ್ ಮಾಡೋದು? ಬೇಕಾದ್ರೆ ಹಿಂದಿನ ಪೇಜ್ನಾಗ ಯಾವ ರಾಜ್ಯ ಎಲ್ಲಿ ಬರ್ತದ ನೋಡಕ್ ಬರ್ತದ್ರೆ. ಬರ್ರಿ, ಎಲ್ಲಿದಿಂದ ಸ್ಟಾರ್ಟ್ ಮಾಡ್ಬೇಕ್ರಿ? ಬರ್ರಿ, ನಾ ಹೇಳ್ದಂಗ ಬರ್ಕೋತ ಹೋರಿ. ಫಸ್ಟ್ ಕರ್ನಾಟಕದಿಂದ ಚಾಲು ಮಾಡೋ. ಅಭಿಮಾನ ಇರ್ಬೇಕು ಚೂರಲ್ಲಿ, ಹೌದಾ ಇಲ್ಲ? ಕರ್ನಾಟಕ ಅಲ್ಲಿ ಪಕ್ಕದಾಗ ಏನ್ ಬರಿಬೇಕು ಗೊತ್ತರ? ಕರ್ನಾಟಕಕ್ಕ 1956 ನವೆಂಬರ್ 1. ನೆಕ್ಸ್ಟ್ ಅದ್ರ ಮ್ಯಾಗೆ ಗೋವಾ ಬರ್ತದೆ ಇಲ್ಲ ರೀ? ನೀವು ಕಲ್ಪನೆ ಮಾಡ್ಕೋಬೇಕಲ್ಲಿ ರಾಜ್ಯದ ಹೆಸರು ಒಟ್ಟ ಬರೆಯೋದಿಲ್ಲ. ಗೋವಾ 1987 ಮೇ 30 ಇಟ್ಟೆ ಹೇಳಿದ್ರೆ PC ಆಗಿ ಹೋಗ್ತಿತ್ತು. ಗುಜರಾತ್ 1960. ಚಂಡೀಗಢ ಹರಿಯಾಣ. ಹರಿಯಾಣ ಎಲ್ಲದ ನೋಡ್ರಿ, ಹರಿಯಾಣಕ್ಕ ಹರಿಯಾಣ 1966. ತುಂಬಾನೇ ಅದು ನಿಮ್ಗೆ ಅಟ್ಟೆ ತಿಳಿಬೇಕು, ಇದು ಇದೇ ರಾಜ್ಯದ ಹೇಳಿ. 1966. ಅರುಣಾಚಲ ಪ್ರದೇಶ 1987 ಫೆಬ್ರವರಿ 20. ನಾಗಾಲ್ಯಾಂಡ್ 1963. ನಾಗಾಲ್ಯಾಂಡ್ ಎಲ್ಲಿ ಬರ್ತದೆ ಚೆಕ್ ಮಾಡ್ರಿ. ನಾಗಾಲ್ಯಾಂಡ್ ಒಂದ್ ಇಸ್ ಮಂದಿ ಹಿಂದೆ ಉಳ್ದಾರ. ನಾಗಾಲ್ಯಾಂಡ್ 1963 ರೀ. ಬರದ್ರಿ. ನೆಕ್ಸ್ಟ್ ತೆಲಂಗಾಣ 2014 ಜುಲೈ ರೀ. ಜುಲೈ ರೀ. ಜೂನ್ 2. ಸಿಕ್ಕಿಂ 1975. ಹಿಮಾಚಲ ಪ್ರದೇಶ 1971. ಎಲ್ಲೆಲ್ಲಿ ಬರ್ತಾವ ಕರೆಕ್ಟ್ ಕಲ್ಪನೆ ಮಾಡ್ಬೇಕ್ರಿ. ನೆಕ್ಸ್ಟ್ ಆಮೇಲೆ ಛತ್ತೀಸ್ಗಢ ಎಲ್ಲದ ನೋಡ್ರಿ. 2000 ನವೆಂಬರ್ 1. 2000 ನವೆಂಬರ್ 1. ಜಾರ್ಖಂಡ್ ಎಲ್ಲದ ನೋಡಿ, ಜಾರ್ಖಂಡ್. 2000 ನವೆಂಬರ್ 15. ಉತ್ತರಾಖಂಡ ಎಲ್ಲದ ನೋಡಿ, ಉತ್ತರಾಖಂಡ 2000 ನವೆಂಬರ್ 9. 2000 ನವೆಂಬರ್ 9. 2000 ನವೆಂಬರ್ 9. ಕ್ಲಿಯರ್ ಆಯ್ತು ಅನ್ಕೋತೀನಿ. ಬರದ್ರೆ ಈಗ ನಾ ಸುಮ್ ಕೇಳೋ ಅಬ್ಸರ್ವ್ ಮಾಡಿ ಹೇಳ್ರಿ ನಾವು. ಕರ್ನಾಟಕ, ಗೋವಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಇದು ಚಂಡೀಗಢ, ಗುಜರಾತ್, ದಾದರ್ ನಗರ್ ಹವೇಲಿ. ಅವಕ್ಕೆ ಡೇಟ್ ಆಚೆ ಕಡೆ ಬರ್ಸೀನಿ, ಬರೆದ ಅವಶ್ಯಕತೆ ಇಲ್ಲ. ಇಷ್ಟು ಬರದ್ರಿ ಇವು. ಇವೇ ನಮಗೆ ಎಷ್ಟು ಮೇನ್ ಕೇಳವೇ ಇವೆ. ಇವನ್ ಬಿಟ್ಟು ಬೇರೆ ಯಾವ ಕೇಳಲ್ಲ. ನೆಕ್ಸ್ಟ್ ಇನ್ನು ನವೆಂಬರ್ 1 ಅಂತ ಹೇಳಿ ಇರ್ಬೇಕು. ಹೌ ಮೆನಿ ಸ್ಟೇಟ್ಸ್?
ಭಾರತದ ಎಷ್ಟು ರಾಜ್ಯಗಳು ನವೆಂಬರ್ 1 ರಚನಾತ್ಮಕ ದಿನವಾಗಿ ಹೊಂದಿವಿ? ನವೆಂಬರ್ 1 ಅದ ಇಲ್ಲ ನೋಡ್ರಿ. ಯಾವುದು? ಆಂಧ್ರ. ಎರಡನೇದು ಛತ್ತೀಸ್ಗಢ ಅದ. ಮೂರನೇದು ಹರಿಯಾಣ ಅದ. ನಾಲ್ಕನೇದು ಕರ್ನಾಟಕ. 5 ಕೇರಳ. 6 ಮಧ್ಯಪ್ರದೇಶ್. 7 ಮಹಾರಾಷ್ಟ್ರ. ಹಾ ರೀ 6 ಏನೋ ಒಂದು ಬೇಕಲ್ಲ. ತಮಿಳುನಾಡು ನವೆಂಬರ್ 1 ಅದ ನಾವು ಇಲ್ಲೋ. ಟೋಟಲ್ ಎಷ್ಟು ರಾಜ್ಯಗಳು? 7. ಬರೀ ಕೆಳಗೆ ವಾಕ್ಯದ ಬರೆಯೋದು. ಭಾರತದಲ್ಲಿ ಒಟ್ಟು 7 ರಾಜ್ಯಗಳು. 7 ರಾಜ್ಯಗಳು ನವೆಂಬರ್ 1 ರಚನಾ ದಿನವನ್ನು ಹೊಂದಿವಿ. 7 ರಾಜ್ಯಗಳು ನವೆಂಬರ್ 1 ರಚನಾ ದಿನವನ್ನು ಹೊಂದಿವಿ. ಅಂದೇ ಹುಟ್ಟವು. ನವೆಂಬರ್ 1 ರಚನಾ ದಿನವನ್ನು ಹೊಂದಿವಿ. ಆಯ್ತ್ರೆ. ನೆಕ್ಸ್ಟ್ ಬಾ. ಸಂವಿಧಾನದ ವಿಧಿ 3. ಸಂವಿಧಾನದ ವಿಧಿ 3. ಸಂಸತ್ತು ಹೊಸ ರಾಜ್ಯ ರಚನೆಗೆ. ಸಂಸತ್ತು ಹೊಸ ರಾಜ್ಯ ರಚಿಸುವ ಅಧಿಕಾರವನ್ನು ಹೊಂದಿದೆ. ಸಂಸತ್ತು ಹೊಸ ರಾಜ್ಯ ರಚಿಸುವ ಅಧಿಕಾರವನ್ನು ಹೊಂದಿದೆ. ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ ಹೊಂದಿದೆ. ನೆಕ್ಸ್ಟ್ ಅಲ್ಲೇ ಕೆಳಗೆ. ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ. ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ. ಭಾಷಾವಾರು ಆಧಾರದ ಮೇಲೆ. ಭಾಷಾವಾರು ಆಧಾರದ ಮೇಲೆ. ಹಲೋ. ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯನೇ ಯಾವಾಗ? ಇಯರ್ ಬರೀರಿ. 1 ಅಕ್ಟೋಬರ್ 1953. 1 ಅಕ್ಟೋಬರ್ 1900 ಎಷ್ಟ್ರಿ? 53. ಅವಾಗೆ ರಚನೆ ಆಗಿರೋದು. ಆಯ್ತ್ರೆ. ಕೇಳಿದಾಗ ಫಜಲ್ ಅಲಿ ಆಯೋಗದ ವರದಿಯಿಂದ. ಫಜಲ್ ಅಲಿ ಆಯೋಗದ ವರದಿ. ನೆಕ್ಸ್ಟ್ ಈ ತೆಲಂಗಾಣ ರಚನೆ ಆಗಿದ್ದು ಡೇಟ್ ಬರ್ದಿರಲ್ಲ, ಅದಕ್ಕೆ ಶ್ರೀಕೃಷ್ಣ ಆಯೋಗ ಬರ್ಲಿಕ್ಕೆ ಚಾನ್ಸ್ ಅದ ನೋಡ್ರಿ. ಅಲ್ಲಿ ಶ್ರೀಕೃಷ್ಣ ಆಯೋಗದ ವರದಿ. ಹರಿಯಾಣ ಅಂತ ಹೇಳಿ ಅದಲ್ರಿ, ಚಹಾ ಆಯೋಗದ ವರದಿ. ಚಹಾ ಆಯೋಗದ ವರದಿ ನವೆಂಬರ್ 1. ಇನ್ನು ನೋಡ್ಸ್ನಾಗ 1956. SRC ಅಂದ್ರೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್. ಕೆಳಗಡೆ ವಾಕ್ಯದ ಬರ್ಲಿಕ್ಕೆ ಜಾಗದ ನೋಡಿ. 1 ನವೆಂಬರ್ 1956. SRC
ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ SRC ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ 14 ರಾಜ್ಯ 6 ಕೇಂದ್ರಾಡಳಿತ 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಯಿತು. ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆ. ಬರದ್ರಿ ಮುಗಿತ್ ನೋಡಿ. ಯಾವುದ್ರ ಬಗ್ಗೆ? ನವದೆಹಲಿ ಇದೊಂದು ಬರೀಬೇಕಲ್ಲ. ಎಷ್ಟನೇ ತಿದ್ದುಪಡಿಯ ಮೂಲಕ ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶದ ಜೊತೆಗೆ ರಾಷ್ಟ್ರದ ರಾಜಧಾನಿಯಾಗಿ 92ನೇ ಇಸ್ವಿರಿ ಅದು. ಬರ್ರಿ ಬರ್ರಿ ಬರ್ರಿ. ದೆಹಲಿಯನ್ನು ರಾಷ್ಟ್ರದ ರಾಜಧಾನಿಯ ಜೊತೆಗೆ ಕೇಂದ್ರಾಡಳಿತ ಪ್ರದೇಶವೆಂದು ರಾಷ್ಟ್ರದ ರಾಜಧಾನಿಯೊಂದಿಗೆ ಕೇಂದ್ರಾಡಳಿತ ಪ್ರದೇಶ ಎಂದು ಘೋಷಣೆ. ಯಾವಾಗ? 69ನೇ ತಿದ್ದುಪಡಿ 1992. 69th amendment 1992. 69th amendment 1992. ಎಷ್ಟನೇ ತಿದ್ದುಪಡಿ ರೀ? ನೀವು 96 ಬರ್ದಂಗಾಗ್ಯದ. 6 9. ಈ ಸಲ ಕಾಟೋಡ ಪುಸ್ತಕ ಪುಣ್ಯಕ್ ಪಾಟಿ ಇತ್ತಂದ್ರೆ ಉಗುಳ ಹಚ್ತಿದ್ದೆವು. ಅದ್ರಾಗೇನ ಎಲ್ಲರೂ ಪಾಟಿ, ನೀವು ಪಾಟಿ ಪೇನೆ ಬರ್ದಿಲ್ಲ? ಯಾವ ಪಾಟಿ ಪೇಣೆ ಬರ್ದಾನಲ್ಲ ಅವ ಭಾರಿ ಸ್ಟ್ರಾಂಗ್ ಇರ್ತಾನ, ಅವನ ಮೂಳೆಗಳು ಬಲಿಷ್ಠ ಇರ್ತಾವ. ಪೇಣ ಅಂದಕ್ರ ಹಿಂಗ ಕ್ಯಾಲ್ಸಿಯಂ ಸಿಕ್ಕದ ನಮ್ಮ ಶರೀರದಾಗ, ಮೂಳೆಗಳು ಗಟ್ಟಿರ್ಲಕ್ಕ ಕ್ಯಾಲ್ಸಿಯಂ ಹೋಗ್ಯದ್ರಿ. ಯಾರು ಪೇಣ ಹಿಂಗ, ಹೌದೋ ಇಲ್ಲವೋ? ನೀವು ಪೇಣ ಯೂಸ್ ಮಾಡಿಲ್ಲ? ಪಾಟಿ ಪೇಣೆ. ನೆಕ್ಸ್ಟ್ ಟೋಟಲ್ 8 ಆತವ್ರೆ. ಏನೋ ಒಂದು ಕೇಂದ್ರಾಡಳಿತ ಇರ್ಬೇಕು. ಏನೊಂದು ಮಧ್ಯಪ್ರದೇಶ ಕೌಂಟ್ ಮಾಡಿದೇವಲ್ರಿ. ಟೋಟಲ್ ಏನೊಂದು ನೋಡ್ರಿ, ಹುಡುಕ್ಯಾಡ್ರಿ. ಮಧ್ಯಪ್ರದೇಶ ಟೋಟಲ್ 8 ಆತವ್ರೆ. ಅದು ಕೌಂಟ್ ಮಾಡಿನೇ ಹೇಳಿದೆವು. ಮತ್ತೆ ಬೇರೆದು ಪಂಜಾಬ್ ಎಷ್ಟಕ್ಕ? ಟೋಟಲ್ 8 ಆತವ್ರಿ. 8 ಮಾಡೋದು 7 ಇದಕ್ಕೆ 8. ಹೌ ಮೆನಿ ಇಂಡಿಯನ್ ಸ್ಟೇಟ್ಸ್ ಹ್ಯಾವ್ ದೇರ್ ನವೆಂಬರ್ 1 ಫಾರ್ಮೇಶನ್ ಡೇ? ಎಷ್ಟು ರಾಜ್ಯಗಳದಾವ ಅಂತ ಕೇಳ್ತಾರ ಅವ್ರು. 7 ಇದ್ದಲ್ಲಿ 8 ಮಾಡ್ರಿ. ಭಾರತದಲ್ಲಿ ಎಷ್ಟು ರಾಜ್ಯಗಳು ನವೆಂಬರ್ 1 ರಚನಾ ದಿನವನ್ನಾಗಿ ಹೊಂದಿವಿ? 8. ಕರೆಕ್ಟ್ ಐತ್ರೆ? ಯಾವ್ದು ಮುಗೀತು? ಪೇಜ್ ಒಳ ಸರ್ ಬರೀ ಪೇಜ್ ಒಳ ಸರ್. ಪೇಜ್ ಎಷ್ಟನೇ ಪೇಜ್ ಅದ ನೋಡ್ರಿ. ಅದು ಮುಂದಿನ ಏನದ ಹೆಸರು ಏನದ? ಕೆಲವು ಪ್ರದೇಶಗಳ ಹಳೆಯ ಹೆಸರು. ಓಲ್ಡ್ ನೇಮ್ಸ್.